अम्मा श्रीलक्ष्मी श्रीहरि मनरमणी लक्ष्मी श्रीलक्ष्मी श्रीहरि मनरमणी लक्ष्मी श्रीलक्ष्मी श्रीहरि मनरमणी लक्ष्मी गोरवनल्ली लक्ष्मी अंददि करदलि कंकण धरिसी अंबुजे वारे चंद्र सोदरी चंपकनासिक वदन मनोहरि वंदिते श्रीकरि श्री महालक्ष्मी श्रीलक्ष्मी श्रीहरि मनरमणी लक्ष्मी गौरवनल्ली लक्ष्मी ओम नमो श्री लक्ष्मी देवी नमः ओम नमो श्री लक्ष्मी देवी नमः अंददि कुंदण पीठदि कुಳಿತ इंदिरे श्यामले श्री महालक्ष्मी अंददि कुंदण पीठदि कुಳಿತ इंदिरे श्यामले श्री महालक्ष्मी मंदर गिरिधर विठलन राणी श्री गोविंदन प्रिय महालक्ष्मी अम्मा श्रीलक्ष्मी गोरवनल्ली लक्ष्मी वैकुंठ निलये ಒಂದು ಹೊಸಕೋಟೆಗೆ ಒಂದು ಸಂತಸ ಸುದ್ದಿ ಅಂತ ಹೇಳಬೇಕು. ನಮ್ಮ ಹಿರಿಯರಾದ ಮುನ್ಸಾಮಣ್ಣವರು ನಿಮಗೆಲ್ಲ ಚಿರಪರಿಚಿತರು. ಚೀಮಂಡಳ್ಳಿ ಗ್ರಾಮದಲ್ಲಿ ಇವರು ರೈತ ಕುಟುಂಬದಿಂದ ಬಂದವರು. ಅದಾದ ನಂತರ ಮುನೇಗೌಡರ ಕಾಲದಲ್ಲಿ ಮತ್ತು ಚಿಕ್ಕೇಗೌಡರ ಕಾಲದಲ್ಲಿ ಯುವಕರಾಗಿದ್ದಾಗೆ ರಾಜಕೀಯ ಪ್ರಾರಂಭ ಮಾಡಿದ್ರು. ಆಮೇಲೆ ಜಿಲ್ಲಾ ಪಂಚಾಯತಿ ಏನಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲದ ಸಮಯದಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು ಅಂಥ ವ್ಯಕ್ತಿತ್ವ ಉಳ್ಳವರು. ಅದಾದ ನಂತರ ನೀವು ಗೊತ್ತೇ ಇದೆ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಅಧ್ಯಕ್ಷರಾಗಿದ್ದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದ ಒಂದು ವ್ಯಕ್ತಿತ್ವ ಉಳ್ಳವರು. ಯಾರೇ ಬಂದ್ರೂ ಒಂದು ನಗುಮುಖ ಮುಖದಿಂದ ಮಾತಾಡ್ಸೋಂಥ ವ್ಯಕ್ತಿ. ಈ ವ್ಯಕ್ತಿ ಬಗ್ಗೆ ಎಲ್ಲರಿಗೂ ಕೇಳ್ಬೋದು, ಕೆಲವರು ಹೇಳ್ಬೋದು, ಆದರೆ ಇವರೆಲ್ಲೋ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ದುರಂತ ಅನಿಸುತ್ತೆ ನಮ್ಮ ಹೊಸಕೋಟೆಗೆ. ಇವ್ರ ಜೊತೆಯಲ್ಲಿ ಬೆಳೆದಂಥವರು ಎಲ್ಲ ಅನೇಕ ಜನ MLAಗಳು ಮತ್ತು ಉನ್ನತ ಸ್ಥಾನ ಪಡೆದಿದ್ದಾರೆ. ಇವರು ನಮ್ಮ ಹೊಸಕೋಟೆಯ ಎಲ್ಲ ನಾಗರಿಕರಿಗೂ ಒಳ್ಳೆಯದನ್ನೇ ಬಯಸಿದ್ದಾರೆ. ನನ್ನ ಪ್ರಕಾರ ಈ ಕೆಟ್ಟದ್ದು ಯಾವಾಗ ಬಯಸಿಲ್ಲ. ಇವಾಗ ನಾನು ಪಕ್ಕದಲ್ಲಿ ಕೂತಿದ್ದೀನಿ, ನಿಮ್ಗೆ ಗೊತ್ತೇ ಇದೆ. ನಾನೇನು ಅವರ ಒಂದು ಇವರಲ್ಲ, ಕುಲದವರು ಇಲ್ಲ ಜಾತಿಯವರೇನಲ್ಲ. ಆದರೂ ನನಗೆ ತುಂಬ ಆತ್ಮೀಯ ಗೆಳೆಯರು, ಹಿರಿಯರು, ನನಗೆ ರಾಜಕೀಯವಾಗಿ ಗುರುಗಳು ಸಹ ಇವರು ಮುನ್ಸಮಣ್ಣವರು. ಇವತ್ತು ಅವರು ಎಲ್ಲ ಒಂದು ಅಂದರೆ ಅವ್ರಿಗೆಲ್ಲ ದೇವರು ಆರ್ಥಿಕವಾಗಿ ಎಲ್ಲ ಕೊಟ್ಟಿದ್ದಾರೆ.
ಏನು ಬೇಕು ಮನೆ ಮನುಷ್ಯನಿಗೆ ಒಂದು ಮನೆ ಬೇಕು, ಆಸ್ತಿ ಬೇಕು, ಕಾರ್ ಬೇಕು, ಹಣ ಬೇಕು, ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮುನ್ಸಾಮಣ್ಣವ್ರಿಗೆ. ಜನಸೇವೆ ಮತ್ತು ಸಮಾಜ ಸೇವೆ ಮಾಡೋಣ ಅನಿಸಿದೆ. ಅದಕ್ಕೋಸ್ಕರ ಅವರು ಇವತ್ತು ಹೊಸಕೋಟೆಯಲ್ಲಿ ಹೈಂದ ಭವನದ ಹತ್ರ ಕನಕ ಕ್ರೆಡಿಟ್ ಕೋಆಪರೇಟಿವ್ ಮೇಲೆ ಮೊದಲನೇ ಮಾಡಿದಲ್ಲಿ ಒಂದು ಒಳ್ಳೆ ಆಫೀಸ್ ಮಾಡಿದ್ದಾರೆ. ಯಾಕಂದರೆ ಜನಗಳಿಗೆ ಬಂದಿದ ತಕ್ಷಣ ಕೂತ್ಕೊಬೇಕು. ಕೆಲವು ಏನಾಗುತ್ತೆ ಅಂದರೆ ಇಂಟರ್ನೆಟ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಬೇರೆ ಎಲ್ಲದಕ್ಕೂ ಇಲ್ಲಿಂದ ಏನೇನೋ ಇವ್ರು ಹೇಳ್ತಾರೆ ಎದ್ದೋಗ್ಬೇಕು, ಅದನ್ನೂ ಸಹ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರು ಅವ್ರು ಬಂದು ನೋಡಿ ನಿಮ್ಗೆ ಏನಾರ ಕಷ್ಟ ಕಾರ್ಪಣ್ಯಗಳಿದ್ರೆ ಅವ್ರ ಹತ್ರ ಪರಿಹಾರ ಮಾಡ್ಕೊಬೋದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅವ್ರಿಗೆ ದೇವರು ಇನ್ನಷ್ಟು ಐಶ್ವರ್ಯ ಮತ್ತು ಆಯುಷ್ ಕೊಟ್ಟು ಈ ಒಂದು ಸಂಸ್ಥೆನ ಭಾಳ ಎತ್ತರಕ್ಕೆ ಬೆಳೆಸಲಿ ಅಂತ ನಾನಂತೂ ಬಯಸ್ತೀನಿ, ಹಾಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಮೋಹನ್ ಅಂತ, ಹೊಸಕೋಟೆ. ಇದು ನೂತನ ಕಚೇರಿ ಅಂತೇನಿಲ್ಲ, ನಾವು ಇದೇ ಕಚೇರಿಯಲ್ಲೇ ನಾವು ಕಾರ್ಯನಿರ್ವಹಿಸ್ತಾ ಇದ್ರಿ. ನಮ್ಮದು ಸಮಾಜ ಸೇವೆ ಮತ್ತು ರಾಜಕಾರಣ ಎರಡೂ ಮಿಕ್ಸ್ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವು ಮೂಲತಃ ರೈತರು. ನಮ್ಮದು ಬ್ರಿಕ್ಸ್ ಫ್ಯಾಕ್ಟ್ರಿ, ಪೌಲ್ಟ್ರಿ ಫಾರಮು, ಇನ್ನಿತರೆ ಅಗ್ರಿಕಲ್ಚರು, ಅದು ಇದು ಎಲ್ಲ ವ್ಯವಹಾರಗಳೈತೆ. ಹೊಸಕೋಟೆಗೆ ಬಂದಾಗ ಎಲ್ಲಾದರೂ ಒಂದು ಕಡೆ ಕುತ್ಕೊಳ್ಳೋಕೆ ಒಂದು ಜಾಗ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಕಚೇರಿಯಾಗಿ ಮಾಡಿದ್ದೀರಿ. ಕಳೆದ 30-40 ವರ್ಷಗಳಿಂದ ನಾವು ಈ ಲ್ಯಾಂಡ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ 30-35 ವರ್ಷಗಳ ಹಿಂದೆಯೇ ನಾವು ಸ್ವಲ್ಪ ಜಮೀನುಗಳು ವ್ಯವಹಾರಗಳಲ್ಲಿ ಇದ್ರಿ. ಕಾಲಕ್ರಮೇಣ ಅದನ್ನೆಲ್ಲ ಸ್ವಲ್ಪ ಬದಿಗೊತ್ತಿ ರಾಜಕಾರಣದ್ದು ಪ್ರವೇಶ ಮಾಡಿ ತಾಲೂಕಲ್ಲಿ ನಿಮ್ಗೆ ಗೊತ್ತಿದ್ದಂಗೆ 30 ವರ್ಷದಿಂದ ನಾನಾ ಥರ ಬದಲಾವಣೆಗಳು ಆಗೋದಕ್ಕೆ ಕಾಂಗ್ರೆಸ್ ಪಾರ್ಟಿ ನಾವು ಸ್ವಲ್ಪ ಕಟ್ಟಿದ್ರಿ. ತಾಲೂಕಲ್ಲಿ ಕಟ್ಟಿ ಇಲ್ಲಿ ಶಾಸಕರನ್ನು ಮಾಡಿದ್ರಿ, ಮಂತ್ರಿನೂ ಮಾಡಿದ್ರಿ, ಎಲ್ಲ ಹೋರಾಟಗಳೆಲ್ಲ ಮಾಡಿದ್ರಿ. ಈಗ ನಮಗೂ ಇನ್ನೇನು 60 ವರ್ಷ ವಯಸ್ಸಾಯಿತು. ಈಗ ರಾಜಕಾರಣನೂ ಮಾಡ್ತೀರಿ ಸ್ವಲ್ಪ. ಆ್ಯಕ್ಚುಲಿ ಇದು ಜೀವನದಲ್ಲಿ ಯಾವುದೇ ಒಬ್ಬ ಮನುಷ್ಯ ದುಡಿಮೆ ಮೇಲೆ ಗಮನ ಕೊಡಬೇಕು. ದುಡಿಮೆ ಮೇಲೆ ಗಮನ ಕೊಟ್ಟು ಸ್ವಲ್ಪ ಆಸ್ತಿ ದುಡ್ಡು ಎಲ್ಲ ಮಾಡಿ ಕೊನೆಯಲ್ಲಿ ರಾಜಕಾರಣಕ್ಕೆ ಬರಬೇಕು. ನಾವು ಅದೊಂದು ತಪ್ಪು ಮಾಡಿದ್ರಿ. ದುಡಿಯೋಂಥ ವಯಸ್ಸಲ್ಲಿ ಒಂದು 20 ವರ್ಷ ಅಮೂಲ್ಯವಾದ ವಯಸ್ಸದು. ಆ ದುಡಿಯೋಂಥ ವಯಸ್ಸಲ್ಲಿ ನಾವು ರಾಜಕಾರಣಕ್ಕೆ ಹೋಗಿ ನಮ್ಮ ವಯಸ್ಸಿನ ಸಮಯನ ಎರಡನ್ನೂ ವ್ಯರ್ಥ ಮಾಡಿಕೊಂಡು ರಾಜಕಾರಣದಲ್ಲಿ ಕೆಲವು ಡ್ಯಾಮೇಜ್ಗಳು ಮಾಡ್ಕೊಂಡ್ರಿ ನಾವು. ನಾನು ಯುವಕರಿಗೊಂದು ಸಂದೇಶ ಕೊಡೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ವಯಸ್ಸೈತಲ್ಲ, ಏನು 30 ವರ್ಷದಿಂದ 50 ವರ್ಷ, ಅದು ದುಡಿಯೋಂಥ ವಯಸ್ಸು. ಆ ವಯಸ್ಸಲ್ಲಿ ನೀವೆಲ್ಲರೂ ದುಡಿಯೋದ್ರ ಕಡೆ ಗಮನ ಕೊಡಬೇಕೆ ಹೊರತು ಈ ರಾಜಕೀಯನ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ರಾಜಕಾರಣಕ್ಕೆ ತುಂಬ ಒತ್ತು ಕೊಟ್ಟರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅದೆಲ್ಲ ಡ್ಯಾಮೇಜ್ ಆಗ್ತದೆ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ. ಅದಕ್ಕೆ ಒಂದು ಯುವಕರಿಗೆ ಒಂದು ಹೊಸ ಸಂದೇಶ ಕೊಡ್ತೀನಿ. ಚುನಾವಣೆಗಳು ಬಂದಾಗ ನಿಮ್ಗೆ ಯಾವ ಪಕ್ಷ ಇಷ್ಟ ಆದರೆ ಆ ಪಕ್ಷಕ್ಕೆ ಓಟ್ ಹಾಕ್ರಿ. ಯುವಕರಂತೂ 20-30 ವರ್ಷದಿಂದ 50 ವರ್ಷ ಏಜ್ ಇರ್ತದಲ್ಲ, ಆ 20 ವರ್ಷದಲ್ಲಿ ಸಂಪಾದನೆ ಮಾಡೋದ್ರ ಕಡೆ ಗಮನ ಕೊಡಬೇಕು. ನಾವು ಗಮನ ಬೇರೆ ಕಡೆ ಕೊಟ್ಟು ರಾಜಕಾರಣದಲ್ಲಿ ನಾವು ಡ್ಯಾಮೇಜ್ ಆಗಿದ್ದೀವಿ. ಯಾಕಂದರೆ ರಾಜಕಾರಣಿಗಳು ಎಲ್ಲರ ಥರನೂ ಇರಲ್ಲ. ಕೆಲವರು ಅವಕಾಶವಾದಿಗಳು, ಸಮಯ ಸಾಧಕರು ಬರ್ತಾರೆ. ನಾವು ಅವ್ರನ್ನ ನಂಬಿ ನಾವು ರಾಜಕಾರಣ ಮಾಡ್ತಾ ಹೋದರೆ ನಾವು ಯಾವತ್ತೋ ಎಲ್ಲೋ ಒಂದು ಕಡೆ ಕೆಳಕ್ಕೆ ಬೀಳ್ತೀವಿ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋಗೈತೆ. ಮುಖವಾಡ ಹಾಕ್ಕೊಂಡು ಬರ್ತಾರೆ, ಗೋಮುಖ ವ್ಯಾಘ್ರಿಗಳ ಥರ ಬರ್ತಾರೆ. MLAಗಳಾದ್ಮೇಲೆ, ಮಂತ್ರಿಗಳಾದ್ಮೇಲೆ ಬೆನ್ನಕ್ಕೆ ಚಾಕು ಹಾಕ್ತಾರೆ. ಆದ್ದರಿಂದ ನಾನು ಹೇಳೋದು ಯುವಕರ್ಕ ದಯವಿಟ್ಟು ಎಲ್ಲ ಸಮಾಜದ ಯುವಕರು ರಾಜಕೀಯ ಕಡೆ ಒಂದು 10% ಗಮನ ಕೊಟ್ಟು ನೀವು ನಿಮ್ಮದೇ ಆದಂಥ ಯಾವುದೇ ಬಿಸ್ನೆಸ್ ಆಗಲಿ ಸಂಪಾದನೆಗಳ ಕಡೆ ಗಮನ ಕೊಟ್ಟರೆ ನಿಮ್ಮ ಸಂಸಾರಗಳು ಸುಖವಾಗಿರ್ತವೆ, ಚೆನ್ನಾಗಿರ್ತವೆ, ನೆಮ್ಮದಿಯಾಗಿರ್ತವೆ ಅಂತ ಒಂದು ಸಂದೇಶ ಹೇಳ್ತಾ ಎಲ್ಲರಿಗೂ ಈ ಒಂದು ಶುಭ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು 2 ಮಾತುಗಳು ಹೇಳ್ತೀನಿ. ನಮಸ್ಕಾರ.